ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ತಮ್ಗೆ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಯುವಕ, ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ, ನಮಗೆ ಶಕ್ತಿ ಕೊಡಿ. ಇನ್ನ 10 ಕಾರ್ಯಕ್ರಮಗಳನ್ನ ನಿಮ್ಮ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ, ನಿಮ್ ಕಷ್ಟಕ್ಕೆ ನಾವು ಸಹಾಯ ಮಾಡ್ತೇವೆ. ಏನೇ ಆದ್ರೂ ಕೂಡ ನೀವೆಲ್ಲ ರೈತರನ್ನ ಉಳಿಸ್ಕೊಳ್ತೇವೆ, ಕಾರ್ಮಿಕರನ್ನು ಉಳಿಸ್ಕೊಳ್ತೇವೆ, ತಾಯಿಯಿಂದ ಉಳ್ಕೊಳ್ತೀವಿ. ಇದು ನಮ್ಮ ಧರ್ಮ. ಆ ಧರ್ಮದಲ್ಲಿ ನಾವು ಸಹಾಯ ಮಾಡ್ತೇವೆ. ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಎಲೆಕ್ಷನ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಮಾಡ್ಲಿಕ್ಕೆ, ಈ ಮಧ್ಯ ಕುಮಾರಸ್ವಾಮಿ ಏನ್ ಮಾಡೋದು ಗೊತ್ತಾ, ನಮ್ ಗ್ಯಾರಂಟಿ ನೋಡ್ಬಿಟ್ಟು ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟವ್ರಂತೆ. ಈಗ ಯಾರು ದಾರಿ ತಪ್ಪಿದಾರಪ್ಪ? ಕುಮಾರಣ್ಣ, ಅಯ್ಯಪ್ಪ, ನಾನು ಹೇಳಕ್ ಹೋಗಲ್ಲ. ನಾನು ಹೇಳಿದ್ರೆ ಮೇಲೆ ನನ್ನ ಮೇಲೆ ಬಿದ್ದುಬಿಡ್ತಾರೆ. ಈಗ ಕುಮಾರಣ್ಣನೇ ಹೇಳ್ಕೊಳ್ಳಿ ಯಾರು ತಪ್ಪಿದ್ದಾರೆ. ನಮ್ಮ ಅಕ್ಕ ತಂಗಿದೀರು ಯಾರು ದಾರಿ ತಪ್ಪಿದ್ದಾರೆ ನೋಡುವ, ಇದಕ್ಕೆ ಉತ್ತರ ಕೊಡ್ಬೇಕು ತಾನೇ. ಬಿಜೆಪಿ ಅವ್ರು ಮಡಿಕೊಳ್ಳಿ ಅವ್ರನ್ನ. ನಾನ್ ಬೇಡ ಅಂತ ಹೇಳಿದ್ರು. ಬಿಜೆಪಿ ಅವ್ರು ಬೇಕು, ಅವ್ರು ಮಡಿಕೊಳ್ಳಿ. ಬಿಜೆಪಿ ND ಅವರಿಬ್ರು ಅವ್ರು ಮಡಿಕೊಳ್ಳಿ. ನಮ್ಗೆ ಅವ್ರ ವಿಚಾರ ನಮ್ಗೆ ಬೇಡ. ಆದ್ರೆ ನೀವು ನಾವು ನಮಗೂ ನಿಮ್ಗೂ ಸಂಬಂಧ ಏನಂದ್ರೆ ಭಕ್ತಂಗೂ ಭಗವಂತನಿಗಿರುವಂತ ಸಂಬಂಧ. ತಾಯಿ ಲಕ್ಷ್ಮಿ, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ನೀವೆಲ್ಲ ನಮ್ಮ ಮನೆಯ ಲಕ್ಷ್ಮಿ ಎಂದಿರೋ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು. ನಿಮ್ಗೂ ಕಣ್ರಯ್ಯ, ನಿಮ್ಗೂ ಯುವಕರು, ನಮಸ್ಕಾರ.